ಒಂದು ಕಡೆ ಕೃಷ್ಣ ಬೈರೇಗೌಡರು, ಮತ್ತೊಂದು ಕಡೆ ಮುನಿಯಪ್ಪನವರು ಬಹಳ ಸರ್ಕಸ್ ಮಾಡ್ತಾ ಇದ್ದಾರೆ. ಖಾತೆ ಬದಲಾವಣೆ ಜೊತೆಗೆ ಹೆಚ್ಚುವರಿಯ ಜವಾಬ್ದಾರಿಗಳು. ಡಿಕೆ ಸರ್ಕಾರದ ಖಾತೆಗೆ ಕೆಎನ್ ರಾಜಣ್ಣ ಅವರು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಏನಂತ? ರೆಬಲ್ ರಾಮಲಿಂಗಾರೆಡ್ಡಿಯ ಬಳಿಕ ಕೃಷ್ಣ ಬೈರೇಗೌಡರ ಸರದಿ ಅಂತ ಹೇಳ್ತಾ ಇದ್ದಾರೆ ಅವರು. ಬಿಡಿಎ ಬಿಎಂಆರ್ಡಿಗೆ ಇಲ್ಲದಿರುವ ಖಾತೆ ಕೊಟ್ಬಿಟ್ಟಿದ್ದಾರೆ ಕೃಷ್ಣ ಬೈರೇಗೌಡರಿಗೆ. ಖಾತೆಯೇ ಅಪೂರ್ಣ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಹೀಗಾಗಿ ಚಾರ್ಜ್ ವಹಿಸಿಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ, ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಹೀಗಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಂತಹ ಕಾಯಿಲೆ ಬಂದ್ಬಿಡುತ್ತೆ, ಅದಕ್ಕೆಲ್ಲ ಏನೇನು ಔಷಧಿ ಬರುತ್ತೋ ನೋಡೋಣ, ಕಾದ್ ನೋಡೋಣ, ಹೀಗಂತ ಹೇಳ್ತಾ ಇರೋದು ಕೆಎನ್ ರಾಜಣ್ಣ ಅವರು. ಅಂದರೆ ಡಿಕೆ ಸಂಪುಟದಲ್ಲಿ ಆಗುತ್ತಿರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳ ಬಗ್ಗೆ ಕೆಎನ್ ರಾಜಣ್ಣ ಅವರು ಹೇಳಿರೋದು. ಒಂದು ಕಡೆ ಇವರು ಕೂಡ ಸಚಿವಾಕಾಂಕ್ಷಿಗಳೇ, ನೆನಪಿರಲಿ, ಇವರು ಕೂಡ ಸಚಿವಾಕಾಂಕ್ಷಿ. ಮೊದಲ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ, ಸೆಕೆಂಡ್ ಪಟ್ಟಿಯಲ್ಲಾದರೂ ನನ್ನ ಹೆಸರು ಬರುತ್ತೆ ಅಂತ ಕಾಯ್ತಿದ್ದಾರೆ. ಈ ಬೆನ್ನಲ್ಲೇ ಸದ್ಯದ ಈ ಒಂದು ಮನಸ್ತಾಪ ಆಗಿರಲಿ, ಅಸಮಾಧಾನ ಆಗಿರಲಿ, ಅಥವಾ ರೆಬಲ್ ಆಗ್ತಿದ್ದಾರೆ ಅನ್ನುವಂಥ ವಿಚಾರ ಆಗಿರಲಿ, ಇದ್ರ ಬಗ್ಗೆ ಮಾತಾಡಿದ್ದು ಕೆಎನ್ ರಾಜಣ್ಣ ಅವರು. ಏನಂತ? ರಾಮಲಿಂಗಾರೆಡ್ಡಿ ಅವರು ರೆಬಲ್ ಆಗಿದ್ರು, ಈಗ ಕೃಷ್ಣ ಬೈರೇಗೌಡರು ಅವರೇ ಹೇಳ್ತಿದ್ದಾರೆ ಬಿಡಿಎ ಬಿಎಂಆರ್ಡಿಗೆ ಸೇರಿಸಿಲ್ಲ, ಅದು ಅಪೂರ್ಣ ಆಗ್ಬಿಟ್ಟಿದೆ ಖಾತೆ, ಅದನ್ನು ಸೇರಿಸ್ಕೊಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಚಾರ್ಜ್ ತಗೊಳ್ಳೋದಕ್ಕೆ, ಹೀಗಂತಂದ್ರು ಕೆಎನ್ ರಾಜಣ್ಣ ಅವರು. ಆಮೇಲೆ ಕೇವಲ ಅವರೊಬ್ಬರ ಬಗ್ಗೆ ಮಾತಾಡಿದ್ದಲ್ಲ, ಎಲ್ಲರೂ ಸೇರಿ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂಥ ಕಾಯಿಲೆ ಬಂದ್ಬಿಟ್ಟಿದೆ, ಆ ಕಾಯಿಲೆಗೆ ಅದೇನು ಔಷಧಿ ಬರುತ್ತೋ ನೋಡೋಣ ಅಂತಂದರು. ಆಮೇಲೆ KH ಮುನಿಯಪ್ಪನವರು, ಅವರು ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತಿದ್ದಾರೆ. ಬಟ್ ಅವರು ಹೈಕಮಾಂಡ್ ನಾಯಕರು ಮುನಿಯಪ್ಪನವ್ರಿಗೆ ಹಿಂದೆ ಇದ್ದಂತಹ ಖಾತೆನೇ ಕೊಟ್ಟಿದ್ದಾರೆ. ಇದೆಲ್ಲ ರಾಜಕಾರಣದಲ್ಲಿ ಇದ್ದಿದ್ದೆ, ಹೀಗಂತಂದ್ರು ಕೆಎನ್ ರಾಜಣ್ಣ.